ಕೇಳಿ ಇಲ್ಲಿ. ನಾಳೆ ನಮ್ಮ ಶಾಲೆಯಲ್ಲಿ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಿದ್ದೀವಿ. ನಾಳೆ ಎಲ್ಲರೂ ತಪ್ಪದೆ ಶಾಲೆಗೆ ಬನ್ನಿ. ಯಾಕಂದ್ರೆ ನಾಳೆ ಒಬ್ರು ವಿಶೇಷವಾದ ಸಾಧಕರು ಬರ್ತಿದ್ದಾರೆ. ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಎಲ್ಲರೂ ತಪ್ಪದೆ ಬರ್ತೀರಾ ಅಲ್ವಾ? ಸಾನ್ವಿ, ನೀನು ತಪ್ಪದೆ ಶಾಲೆಗೆ ಬರ್ತೀಯಲ್ಲ? ವೆಲ್ಕಮ್ ಸರ್. ವೆಲ್ಕಮ್ ಮೇಡಮ್. ನಮಸ್ತೆ. ಹೀಗೆ ಬನ್ನಿ ಮೇಡಮ್. ಈಗ ಸರ್, ಮೇಡಮ್, ಪ್ರೋಗ್ರಾಮ್ಗೆಲ್ಲ ಅರೇಂಜ್ ಆಗಿದೆ, ಬನ್ನಿ. ಸರಿ ಸರಿ. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂದಿನ ಮುಖ್ಯ ಅತಿಥಿಗಳ ಆಗಮಿಸಿರುವಂತಹ KS ಅಧಿಕಾರಿಯಾಗಿರುವ ಶ್ರೀಮತಿ ದೀಪಾ ಆಕಾಶ್ ಮತ್ತು ಶ್ರೀ ಆಕಾಶ್ ರಾಮಕೃಷ್ಣ ವೇದಿಕೆ ಮೇಲೆ. ಇಂದಿನ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಬೇಕೆಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌರಿ ಮೇಡಮ್ ಹಾಗೂ ಸಮಾಜ ವಿಜ್ಞಾನದ ವಿಭಾಗದ ಶಿಕ್ಷಕರಾದ ಸಾಗರ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೇಡಮ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ಒಬ್ಬಳು ಹುಡುಗಿ ಮುಂಕಾಗಿ ಕೂತಿರ್ತಾಳೆ. ಎಲ್ಲರೂ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಅವಳು ಮಾತ್ರ ಯಾರ ಜೊತೆನೂ ಸೇರ್ತಿಲ್ಲ. ಯಾಕೆ? ಅವಳು ಹೆಣ್ಮಗು ಅಂತ ಅವಳ ಮನೆಯಲ್ಲಿ ತುಂಬಾನೇ ಕಿರುಕುಳ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತು ಕಾರ್ಯಕ್ರಮದ ಅತಿಥಿಯಾಗಿರುವ ಶ್ರೀಮತಿ ದೀಪಾ ಆಕಾಶ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೂ ಹೆಣ್ಣಿಗೆ ಪ್ರೋತ್ಸಾಹ ಮಾಡುವಂತಹ ಎಲ್ಲ ಗಂಡು ಮಕ್ಕಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ನನಗೆ ಅತಿಥಿಯಾಗಿ ಕರೆಸಿದ ಖುಷಿಗಿಂತ ನನ್ನ ಗಂಡನ ಜೊತೆ ಅತಿಥಿಯಾಗಿ ಬಂದಿರೋದು ತುಂಬ ಖುಷಿ ಇದೆ. ಯಾಕಂದರೆ ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆಲ್ಲ ಮುಖ್ಯ ಕಾರಣನೇ ನನ್ನ ಗಂಡ. ಎಲ್ಲರೂ ಹೇಳ್ತಾರೆ, ಒಬ್ಬ ಸಾಧಕ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಎಷ್ಟು ನಿಜನೋ ಅದೇ ಥರ ಒಂದು ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇರ್ತಾರೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದರೆ ಅದು ನಾನೇ. ಇವಳೆ ತಿನ್ನಕ್ಕೇನಾದ್ರು ತಗೊಂಬಾರೆ. ಅಂತೂ ಇಂತೂ ಮಕ್ಕಳ ಮದುವೆ ಮಾಡಿ ಅರ್ಧ ಜವಾಬ್ದಾರಿ ಎಲ್ಲ ಮುಗೀತು. ಇನ್ನೇನಿದ್ರು ಈ ಆಸ್ತಿ ಇದೆಯಲ್ಲ, ಈ ಆಸ್ತಿ ಎಲ್ಲ ಹಾಕ್ಬಿಟ್ರೆ ನಮ್ ಪೂರ್ತಿ ಜವಾಬ್ದಾರಿನೇ ಮುಂದೆ ಹೋಗುತ್ತಲ್ಲ. ಅದಾಗ್ ಮಾಡ್ಬೋದಿತ್ತು, ಆದ್ರೆ ನಮ್ಮ ವಂಶದ ಪರಂಪರೆಯಾಗಿ ಗಂಡ್ಮಕ್ಳಾದ್ರೇನೆ ಆಸ್ತಿ ಹಂಚ್ಬೋದು. ಹೇಗೂ ಇಬ್ರು ಗಂಡ್ಮಕ್ಳಿಗೂ ಒಂದೊಂದು ಗಂಡ್ಮಗು ಆದ್ರೆ ಆಸ್ತಿನ ಸಮಾನವಾಗಿ ಹಂಚ್ಬೋದಿತ್ತು. ನೋಡೋಣ, ಇಬ್ರು ಬಸ್ ಇಳಿತಾರಲ್ವಾ, ಆ ದೇವರ ಆಶೀರ್ವಾದ ಏನಿದೆ.
ನನಗೇನು ಶುರು ಐತೆ, ನಾವು ಹೋಗಿ ಸೌಗೀತನ ತರಿಸಬೇಕು. ತಡಿ ಕರ್ಕೊಂಡು ಹೋಗು. ಯಾವ ಮಗು? ನಿಮ್ ಚಿಕ್ಕ ಮಗನಿಗೆ ಗಂಡು ಮಗು ಆಗಿದೆ ಬುದ್ಧಿ. ಅಂತೂ ಈ ಆಸ್ತಿ ನಮ್ಗೆ ಸಿಗುತ್ತೆ. ಆದರೆ ನಿಮ್ಮ ದೊಡ್ಡ ಮಗನಿಗೆ ಹೆಣ್ಮಗು ಬುದ್ಧಿ. ಅಮ್ಮ, ಮಗು ಎಷ್ಟು ಚೆನ್ನಾಗಿದೆ ಅಲ್ಲ? ಛೇ, ದರಿದ್ರ ಹೆಣ್ಮಗು ಹುಟ್ಟು. ಇದನ್ನೆಲ್ಲಾದ್ರೂ ಕಸದ ಬುಟ್ಟಿಗೆ ಹೊತ್ತಾಕ್ ಬರ್ತೇನೆ. ಮಗು ಇಲ್ರಿ? ಯಾವ ಮಗು? ಇದೇನ್ ಯಾವ ಮಗು ಅಂತ ಕೇಳ್ತಿದ್ದೀರಲ್ಲ? ನಮ್ಮ ಮಗು. ನಮ್ಮ ಮಗುನ? ಅದು ಹುಟ್ಟಾನೆ ತಿರ್ಕೊಳ್ತು. ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ. ಅಯ್ಯೋ, ಬುದ್ಧಿ, ನಿಮ್ಗೆ ಹೆಣ್ಮಗು ಹುಟ್ಟಿದೆ. ಮತ್ತೆ ಈ ದರಿದ್ರ ಹೆಣ್ಮಗು ಹುಟ್ಟು. ಇದನ್ನೆಲ್ಲಾದ್ರೂ ಇಟ್ಟು ಬರ್ತೇನೆ. ಮಗು ಎಲ್ರಿ? ಯಾವ ಮಗು? ಇದೇನ್ ಹೀಗೆ ಕೇಳ್ತಿದ್ದೀರಲ್ಲ? ನಮ್ಮ ಮಗು. ನಮ್ಮ ಮಗುನ? ಅದು ಹುಟ್ಟಾನೆ ತಿರ್ಕೊಳ್ತು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಒಂದ್ಸಲ ಮಗು ಸಾಯುತ್ತೆ ಅಂದ್ರೆ ಒಪ್ಕೊಳ್ಬಹುದು. ಇದೇನು ಪದೇ ಪದೇ ಮಗು ಸಾಯ್ತಾ ಇದೆಯಲ್ಲ? ಇಲ್ಲ, ಇದರಲ್ಲೇನೋ ಇದೆ. ಖಂಡಿತ ಹುಡುಕ್ಬೇಕು. ನೀವೇನಮ್ಮ ಇಲ್ಲಿ? ಅದು ಈ ಪರಿಸ್ಥಿತಿಯಲ್ಲೇ? ಇಲ್ಲಿ ಬೇಡಮ್ಮ, ಬನ್ನಿ ನನ್ನ ಜೊತೆ.
ನಿಜ ಹೇಳಿ, ನನ್ನ ಮಗು ಸತ್ತಿದ್ಯಾ? ಅಮ್ಮ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಮ್ಮ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ದು 2 ಮಗು ಕೂಡ ಬದುಕಿತ್ತು. ನಾನು ಮಗುನ ತಗೊಂಡೋಗಿ ನಿಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟೆ. ಆದರೆ ಅವ್ರು ಏನು ಮಾಡಿದ್ರು ಒಂದು ಗೊತ್ತಿಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಿದೆಯಲ್ಲಮ್ಮ, ಹೆಣ್ಮಗು ಅಂತ. ಅಮ್ಮ, ಯಾವ ಮಗು? ಹೆಣ್ಮಗು ಅಮ್ಮ. ಅಯ್ಯೋ ಅಮ್ಮ, ಈ ಮಗು ಹೆಣ್ಣು ಅಂತ ಅವ್ರು ಯಾರಿಗೂ ಹೇಳಬೇಡಿಮ್ಮ. ಆಯ್ತಮ್ಮ. ಯಾಕಂದರೆ ಆ ಮಕ್ಕಳನ್ನ ಹೇಗೆ ಮಾಡಿದ್ರು ಈ ಮಗುನೂ ಹಾಗೆ ಮಾಡಿಬಿಡ್ತಾರಮ್ಮ. ದಯವಿಟ್ಟು ಈ ಮಗು ಹೆಣ್ಣು ಅಂತ ಅವ್ರಿಗೆ ಹೇಳಬೇಡಿಮ್ಮ. ಒಂದು ಕೆಲಸ ಮಾಡ್ತೀನಿ, ನಾನು ಈ ಮಗುನ ಕರ್ಕೊಂಡು ಎಲ್ಲಾದರೂ ದೂರ ಹೋಗ್ಬಿಡ್ತೀನಮ್ಮ. ಎಲ್ಲಿಗಮ್ಮ ಹೋಗ್ತೀರಾ? ನಾನು ಎಲ್ಲಿಗಾದರೂ ಹೋಗ್ತೀನಮ್ಮ. ನಾನು ಈ ಮಗುನ ಕರ್ಕೊಂಡು ಎಲ್ಲಿಗಾದರೂ ದೂರ ಹೊಟ್ಟೋಗ್ತೀನಮ್ಮ. ಬನ್ನಿ. ಅಮ್ಮ, ಮಗುನ ಕೊಡಿ. ತಗೊಳಮ್ಮ ಈ ಬಳೆನ. ನೀವು ಈ ಬಳೆ ತಗೊಂಡು ಎಲ್ಲಿಗಾದರೂ ಹೋಗ್ಬಿಡಿಮ್ಮ. ಇವ್ರ ಕಣ್ಣಿಗೆ ಕಾಣಿಸ್ಕೊಳ್ಬೇಡಿಮ್ಮ. ಪ್ಲೀಸ್ ಅಮ್ಮ, ಹೊಂಟ್ಬಿಡಿ ನೀವು. ಸರಿ ಅಮ್ಮ, ಹುಷಾರು. ದೀಪು, ಹುಷಾರು ಮಗಳೇ, ಕೈ ಚುಚ್ಕೊಳ್ತೀಯಾ? ಎಸ್. ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ನನ್ನ ರಿಸಲ್ಟ್ ಬಂತು ಅಮ್ಮ. ನಾ ಕ್ಲಾಸಿಗೆ ಫಸ್ಟ್ ಬಂದೆ. ಹೌದಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ದೀಪು? ನೋಡು ಮಗಳೇ, ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಮನೆಗೆ ಹೋದ ತಕ್ಷಣ ನಿಂಗೆ ಸಿಹಿ ಮಾಡ್ಕೊಡ್ತೀನಿ, ಆಯಿತಾ? ನೀನು ಎಷ್ಟು ಓದಬೇಕು ಅನ್ಸುತ್ತೋ ಅಷ್ಟು ಓದು. ಬೇಡ ಅಮ್ಮ, ನಾ ಓದಲ್ಲ. ಯಾಕೆ ಮಗಳೇ? ತುಂಬ ದುಡ್ಡು ಖರ್ಚಾಗತ್ತೆ ಅಮ್ಮ, ನಾ ಓದಲ್ಲ. ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಆಯಿತಾ? ಅದಕ್ಕೆ ನಾನಿದ್ದೀನಿ. ನಾನಿರೋವರೆಗೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ದೀಪಾ, ದೀಪಾ, ರೆಡಿಯವರು ಬರ್ತಿದ್ದಾರೆ, ಬೇಗ ಹೋಗಿ ರೆಡಿ ಆಗ್ಬಿಡಮ್ಮ. ಅಮ್ಮ, ಯಾಕಮ್ಮ? ಬೇಗ ರೆಡಿ ಆಗು ಮಗಳೇ. ನನಗೆ ಮಾತು ಕೊಟ್ಟಿದ್ಯಲ್ಲ ನೀನು. ಹೋಗು, ರೆಡಿ ಆಗು, ಹೋಗು ಮಗಳೇ. ಬನ್ನಿ, ಕಾರ್ ಹೇಗೋ ರೆಡಿ ಇದೆ.
ಡ್ರೈವರ್ ಉಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ. ಇದೇ ಹುಡುಗನ ಕುಟುಂಬ. ಇವನು ಹುಡುಗ ಪ್ರದೀಪ್ ಅಂತ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾನೆ. ಇವರು ಅವ್ರ ತಂದೆ, ಇವರು ಅವ್ರ ತಾಯಿಯವರು. ನಮಸ್ಕಾರ. ಹುಡುಗಿನ ತೋರಿಸ್ಬಿಟ್ರೆ ಮುಂದಿನ ಶುಭ ಕಾರ್ಯ. ಆಯ್ತು, ಕೂತ್ಕೊ. ಹುಡುಗಿ ಹೆಸರು ದೀಪಾ ಅಂತ, ಡಿಗ್ರಿ ಮುಗಿಸಿದ್ದಾಳೆ. ಒಂದು ಚಿಕ್ಕ ಕೆಲಸದಲ್ಲಿ ಇದ್ದಾಳೆ. ನಿಮ್ಮ ಒಪ್ಪಿಗೆ ತಿಳಿಸಿದ್ರೆ ಮುಂದಿನ ಕಾರ್ಯ ನೋಡ್ಬೋದು. ಅಪ್ಪ ಎಲ್ಲಿದ್ದಾರೆ? ಏನ್ ಕೆಲಸ ಮಾಡ್ತಾರೆ? ಅವಳಿಗೆ ಅಪ್ಪ ಇಲ್ಲ, ಅವರಪ್ಪ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗಿದ್ದಾರೆ. ಎಂತ ಸಂಬಂಧ ನೋಡಿದ್ರಿ ಮತ್ತೆ? ಅಪ್ಪ ಇಲ್ಲ ಅಂದ್ಮೇಲೆ ಹುಡುಗಿ ಹೇಗಿರ್ತಾಳೆ? ಬೇಡ 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 ಬೇಡ. ದಯವಿಟ್ಟು ಕ್ಷಮಿಸಿ ಅಮ್ಮ. ಇಂಥ ಸಂಬಂಧ ತೋರಿಸಿದ್ದು ನಂದೇ ತಪ್ಪು. ಇವತ್ತು ಸಂಜೆ ಒಳಗೆ ಒಂದು ಒಳ್ಳೆ ಸಂಬಂಧನ ಹುಡುಕಿ ಕರ್ಕೊಂಡು ಬಿಡ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆಯ್ತು ಶಾಸ್ತ್ರಿ. ದೀಪಾ, ಬರ್ರಿ ಬರ್ರಿ, ಇದೇ ಮನೆ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ಇದು ಮತ್ತೊಂದು ಹುಡುಗನ ಕುಟುಂಬ. ಇವನು ಹುಡುಗ ಪ್ರತೀಕ ಅಂತ. ನಮಸ್ತೆ. ಇವರು ಅವ್ರ ತಂದೆ ಮಲ್ಲಿಕಾರ್ಜುನ್. ನಮಸ್ತೆ. ಇವರು ಅವ್ರ ತಾಯಿ. ನಮಸ್ತೆ. ಹುಡುಗಿನ ತೋರಿಸ್ಬಿಟ್ರೆ ಮುಂದಿನ ಕಾರ್ಯ ನೋಡ್ಬೋದು. ಸರಿ, ನೀವು ಕೂತ್ಕೊಳ್ಳಿ. ದೀಪಾ, ದೀಪಾ. ಕೂತ್ಕೊಳ್ಳಮ್ಮ. ನಮಸ್ಕಾರ. ಹುಡುಗ ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ, ಪೈಲಟ್ ಆಗಿದ್ದಾನೆ, ಒಳ್ಳೆ ಸಂಬಳ ಕೂಡ ತರ್ತಾ ಇದ್ದಾನೆ. ನೋಡಪ್ಪ, ಹುಡುಗಿ ದೀಪಾ ಅಂತ ಚಿಕ್ಕ ಕೆಲಸದಲ್ಲಿದ್ದಾಳೆ, ಚೆನ್ನಾಗಿ ಸಂಬಳ ಕೂಡ ತರ್ತಾ ಇದ್ದಾಳೆ. ಏನ್ ಮಾಡ್ತಿದ್ದೆ ಅಮ್ಮ ಕೆಲಸ? ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಹುಡುಗಿ ಲಕ್ಷಣವಾಗಿದ್ದಾಳಲ್ಲ, ನಮ್ಗೆ ಇಷ್ಟ ಆಯ್ತು. ನಿನ್ ಮಗನಿಗೆ ಒಂದ್ಸಲ ಕೇಳು. ಪ್ರತೀಕ್, ಹೇಗಿದ್ದಾಳೆ ಹುಡುಗಿ? ನೀವೇನು ಹೇಳ್ತೀರೋ ಹಾಗೆ. ಅದು ಮದುವೆಗೇನು ಕೊಡ್ತಾರೆ? 2 ಲಕ್ಷ ಕ್ಯಾಶ್ ಅಥವಾ 2 ತೊಲೆ ಬಂಗಾರ? ಅವಳ ತರೋ ಸಂಬಳ ಈ ಮನೆಗೆ ಸಾಕಾಗುತ್ತೆ. ಈ ಮನೇಲಿ ದುಡಿಯೋಳು ಅಂದರೆ ಅವಳೊಬ್ಳೇನೆ. ಅಷ್ಟೊಂದೆಲ್ಲ ದುಡ್ಡನ್ನ ನಮ್ಮ ಕೈಲಿ ಕೊಡೋ ಶಕ್ತಿ ಇಲ್ಲ. ಹಾಗಿದ್ರೆ ನಮ್ಗೇನು ಕೆಲಸ ಇಲ್ಲಿ? ಹೋಗುವ, ಬನ್ನಿ ಬನ್ನಿ ಬನ್ನಿ. ಫೋನ್ ಮಾಡ್ತೇವೆ ನಿಮ್ಗೆ ನಾವು. ಅಲ್ಲ, ನಿಮ್ಮ ಅಭಿಪ್ರಾಯ? ಅದೇ ಫೋನ್ ಮಾಡಿ ಹೇಳ್ತೇವೆ. ನಡಿಯೋ ನಡಿ. ಅಮ್ಮ, ನಾನು ನಿಂಗೆ ಮುಂಚೆನೇ ಹೇಳಿದ್ದೆ ಅಲ್ಲ, ಇನ್ನು ಮುಂದೆ ಈ ಥರ ಕೆಲಸ ಮಾಡಬೇಡ. ದೀಪಾ, ಏನಾಯ್ತು ಅವರು ಶಾಸ್ತ್ರಿ? ವರದಕ್ಷಿಣೆ ಆಸೆಗೆ ಕಟ್ಟಿದ್ದು ನಿಮ್ಮ ಮಗಳನ್ನ ಒಪ್ಕೊಳ್ತಿಲ್ಲಮ್ಮ. ನಾನು ನಿಮಗೆಲ್ಲ ಹೇಳಿದ್ದೀನಲ್ಲ, ಅವರಪ್ಪನ ವಿಷಯ ಗೊತ್ತಿರೋದೇ ಆಗಲಿ ಅಥವಾ ಅವಳ ಮನೆ ಪರಿಸ್ಥಿತಿನೇ ಆಗಲಿ ಎಲ್ಲ ಗೊತ್ತಿರೋರನ್ನೇ ಹುಡುಕಿ ಕರ್ಕೊಂಬನ್ನಿ. ಅವಳನ್ನ ನಾನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸ್ತೀನಿ. ಈ ಸರ್ತಿ ನಾನು ಕರ್ಕೊಬರೋ ಗಂಡು ಖಂಡಿತ ನಿಮ್ಮ ಮಗಳನ್ನ ಒಪ್ಕೊಂಡೇ ಒಪ್ಕೊಳ್ತಾರೆ. ನಮಸ್ಕಾರ, ನಾನು ಹೊರಡ್ತೇನೆ.
ಇನ್ನು ಎಷ್ಟ್ ದಿನ ಅಂತ ಹೀಗೆ ಒಂಟಿ ಕಿಸಚಿ ತರ ಇರ್ತೀಯ? ಒಂದ್ ಮದ್ವೆನಾದ್ರೂ ಆಗು. ನಿನ್ ತಂಗಿಗ್ ಮದ್ವೆ ಮಾಡೋಣ ಅಂದ್ರೆ ಅವಳಿಗೆ ಓದಿಸ್ಬೇಕು ಅಂತೀಯ. ನೀನಾದ್ರೂ ಆಗು. ನಮ್ಗೆ ಯಾರು ಹೇಳ್ಕೊಡ್ತಾರಮ್ಮ? ಸರಿಯಾಗಿ ಓದಿದ ಕೆಲ್ಸನೇ ಕೊಡ್ಲಿಲ್ಲ, ಇನ್ ಹೆಣ್ಣು ಯಾರು ಕೊಡ್ತಾರೆ? ಮೊನ್ನೆ ಶಾಸ್ತ್ರಿಗಳು ಹೇಳಿದ್ರು, ಒಂದ್ ಹುಡುಗಿ ಇದ್ದಾಳಂತೆ, ಅವಳಿಗೆ ಸಂಬಂಧಗಳು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಒಪ್ಕೊಳ್ತಿಲ್ಲ. ನೀನಾದ್ರೂ ಮನ್ಸ್ ಮಾಡು. ಸರಿ, ನೋಡೋಣ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ಹಾ, ನಾನ್ ಚೆನ್ನಾಗಿದ್ದೀನಿ. ಇವನು ಹುಡುಗ, ಹೆಸರು ಆಕಾಶ ಅಂತ. ಡಿಗ್ರಿ ಮುಗ್ದಿದ್ರು ಕೂಡ ಕೆಲಸ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ಆಟೋ ಓಡಿಸ್ತಾ ಇದ್ದಾನೆ. ಇವರು ಹುಡುಗನ್ ತಾಯಿ. ನಮಸ್ತೆ. ಇವರು ಆಕಾಶ್ ತಂಗಿ. ಹುಡುಗಿನ್ ತೋರಿಸ್ಬಿಟ್ರೆ ಮಿಕ್ಕ ಕೆಲಸ ನೋಡ್ಕೊಳ್ಬಹುದು. ಸರಿ, ನೀವು ಕೂತ್ಕೊಳ್ಳಿ. ದೀಪಾ, ಬಾ ಮಗಳೇ. ಹೋಗಮ್ಮ, ಅವ್ರಿಗೆ ಕೊಡು. ಕೊಡಮ್ಮ. ಹುಡುಗಿ ಹೆಸರು ದೀಪಾ. ಚಿಕ್ಕದಾಗ ಒಂದ್ ಕೆಲಸ ಮಾಡ್ತಿದ್ದಾಳೆ. ನಿಮ್ಮ ಒಪ್ಪಿಗೆ ತಿಳಿಸಿದ್ರೆ ಮುಂದಿನ ಶುಭ ಕಾರ್ಯ ನೋಡ್ಬೋದಪ್ಪ. ನಮ್ದೆಂತ ಇಲ್ಲ, ಹುಡುಗ ಹುಡುಗಿ ಹೋಗಿರಾದ್ರೆ ನಮ್ಗೆ ಹೋಗ್ತೀವಿ. ಸರಿ. ಅದು ಹುಡುಗಿ ಅಪ್ಪನ ಬಗ್ಗೆ ಶಾಸ್ತ್ರಿಗಳೆಲ್ಲ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಹುಡುಗ ಏನೋ ಒಪ್ಪದ, ಇನ್ನು ಹುಡುಗಿನೂ ತನ್ನ ಒಪ್ಪಿಗೆ ತಿಳಿಸ್ಬಿಟ್ರೆ ಹುಡುಗನೂ ಒಪ್ಪಾಯ್ತು, ಹುಡುಗಿನೂ ಒಪ್ಪಾಯ್ತು. ಹಾಗಾದ್ರೆ ಶುಭಸ್ತಿ ಶೀಘ್ರಂ. ಏನ್ ಮಾಡ್ತಿದ್ಯಾ ಆಶಾ? ಏನಿಲ್ಲ, ಅದಕ್ಕೆ ಡೌಟ್ ಇತ್ತು, ಅದೇ ನೋಡ್ತಾ ಇದ್ದೆ. ಅಮ್ಮ, ಇವರಿಬ್ರು ಏನ್ ಮಾಡ್ತಿದ್ದಾರೆ? ನಿನ್ ತಂಗಿ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದ್ದಾಳಲ್ವಾ, ಅವಳಿಗೆ ನಿನ್ ಹೆಂಡತಿ ಹೇಳ್ಕೊಂತಿದ್ದಾಳೆ. ಇಬ್ರು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಣ್ಣ, ಅದಕ್ಕೆ ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ. ಹೌದಾ? ನೀನ್ ಅವಳಿಗೆ ಹೇಳ್ಕೊಡೋ ಬದಲು ನೀನೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಾರ್ದು? ಹಾ, ನೀನೇ. ಎಸ್, ಗುಡ್ ಐಡಿಯಾ. ಹೌದು, ನೀನಂತೂ ನಿನ್ ಮನ್ಸಿದ್ರು ಓದ್ಲಿಲ್ಲ, ಅವಳಿಗಾದ್ರೂ ಓದ್ಸು. ಹಾ, ಓದ್ತೀಯಾ? ಆದ್ರೆ ಒಂದ್ ಕಂಡೀಷನ್, ನಾನು ಓದ್ಬೇಕು ಅಂತಂದ್ರೆ ಅವ್ರನ್ನು ಜೊತೆಗೆ ಓದ್ಬೇಕು. ನೀನ್ ತಮಾಷೆ ಮಾಡ್ತಿದ್ಯಾ? ನಾನ್ ಓದೋಕ್ ಬಿಟ್ರೆ ಹೊಟ್ಟೆಗೆ ಏನ್ ಮಾಡೋದು? ಹೌದು, ಆಟೋ ಓಡಿಸೋದು ಏನು ಪರ್ಮನೆಂಟ್ ಜಾಬಾ? ಅದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ? ಮನೆ ಮುಂದೆ ಒಂದು ಸಣ್ಣ ಹೋಟೆಲ್ ಮಾಡೋಣ, ಫ್ರೀ ಟೈಮ್ ಸಿಕ್ಕಾಗ ಓದ್ಕೊಂಡ್ರಾಯ್ತು. ಆದ್ರೂ ಇಲ್ಲ, ಹೋದ್ರೂ ಇಲ್ಲ, ಅದೇನ್ ಪರ್ಮನೆಂಟ್ ಜಾಬಾ? ಕಾಂಪಿಟೇಟಿವ್ ಎಕ್ಸಾಮ್ ಬರೀ, ಅದ್ ಸರಿ ಆಗಿಲ್ಲ ಅಂದ್ರೆ ಅದಾದ್ಮೇಲೆ ಬೇಕಿದ್ರೆ ಮತ್ತೆ ಆಟೋ ಓಡಿಸುವಂತೆ. ಆಯ್ತಮ್ಮ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಒಬ್ಬ ಪುರುಷನೇ. ನನ್ನ ತಾಯಿ ಕಷ್ಟಪಟ್ಟು ಒಂದು ಜೀವನ ನಡೆಸಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನನ್ನ ತಂದೆ ಒಬ್ಬ ಪುರುಷ. ನಾವು ನಮ್ಮ ಸಾಧನೆ ಕಡೆ ಗಮನ ಕೊಡಬೇಕು. ಹೆಣ್ಣಾಗಿ ಹುಟ್ಟೋದು ಖಂಡಿತ ತಪ್ಪಲ್ಲ,
ಆದರೆ ಕೊನೆವರೆಗೂ ಹೆಣ್ಣು ದರಿದ್ರ ಅನ್ನೋ ಮಾತನ್ನು ಹೇಳಿಸ್ಕೊಳ್ಳೋದು ತಪ್ಪು. ನಾವು ಅದನ್ನು ಸುಳ್ಳು ಅಂತ ಸಾಬೀತು ಮಾಡಿ ತೋರಿಸ್ಬೇಕು. ನೀವೆಲ್ಲರೂ ಓದಿ ಬುದ್ಧಿವಂತರಾಗಿ ಒಳ್ಳೆ ಹುದ್ದೆ ಸೇರ್ಕೋಬೇಕು ಅನ್ನೋದು ನನ್ನ ಆಸೆ. ಮತ್ತೊಮ್ಮೆ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಅತಿಥಿಯಾಗಿ ಆಗಮಿಸಿದಂತಹ KS ಅಧಿಕಾರಿಯಾಗಿರುವ ಶ್ರೀ ಆಕಾಶ್ ರಾಮಕೃಷ್ಣ ಇವರಿಗಾಗಿ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ದೀಪಾ ಮೇಡಮ್ ನನ್ನ ತುಂಬ ಹೊಗಳಿದ್ರು ಅನಿಸುತ್ತೆ. ಆ್ಯಕ್ಚುಲಿ ನಾನು ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದೆ. ನಾನು ಈ ರೀತಿ ನಿಮ್ಮ ಮುಂದೆ ಬಂದು ನಿಂತು ಮಾತಾಡೋಕ್ಕೆ ಕಾರಣ ದೀಪಾ ಮೇಡಮ್ ಅಂತ ಹೇಳ್ಬೋದು. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣು ಇದ್ದೇ ಇರ್ತಾಳೆ. ಅದೇ ರೀತಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಎಂದು ಹೇಳಿದವಳು ಒಬ್ಬಳು ಹೆಣ್ಣು. ಗಂಡಿನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣು ಇದ್ದೇ ಇರ್ತಾಳೆ. ಅದೇ ರೀತಿ ಪ್ರತಿ ಹೆಣ್ಣಿನ ಯಶಸ್ಸಿನ ಹಿಂದೆ ಒಬ್ಬ ಗಂಡು ಇದ್ದೇ ಇರ್ತಾನೆ ಎಂದು ಹೇಳುತ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ. ಸರ್ವರನ್ನ ವಂದಿಸಿ ಬೀಳ್ಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಸಾಗರ್ ಸರ್ ಇವರು. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ KS ಅಧಿಕಾರಿ ಶ್ರೀಮತಿ ದೀಪಾ ಆಕಾಶ್ ಹಾಗೂ ಮತ್ತೋರ್ವ KS ಅಧಿಕಾರಿಗಳಾಗಿ ಆಗಮಿಸಿದ ಶ್ರೀ ಆಕಾಶ್ ರಾಮಕೃಷ್ಣ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ನೆರೆದಿರುವ ಎಲ್ಲಾ ಶಿಕ್ಷಕ ವೃಂದದವರಿಗೂ ವಂದನೆಗಳು. ಇಬ್ಬರು ಸಾಧಕರ ಸಾಧನೆಗಳು ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಎಂದು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು. ಎಡಿಟಿಂಗ್ ಮತ್ತು ಕ್ಯಾಮ್ರಾಮನ್ ಯಾರು ಬ್ರೋ ನಮ್ಮ ಕೆಲಸ ಬಂತು ಅನ್ಸುತ್ತೆ. ಎಸ್ ಬ್ರೋ. ಹಾಗಿದ್ರೆ ಆಕ್ಟರ್ಸ್ ಹಾಗಾದ್ರೆ ಈ ಸಾನ್ವಿ ಕತೆ ಏನಾಯ್ತು?